ರಿಪಬ್ಲಿಕ್ ಕನ್ನಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್. ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಇಲ್ಲಿಯವರೆಗೂ ಪ್ರಶ್ನೆಯಾಗಿ ಉಳಿದಿತ್ತು. ಇದೀಗ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಜಗದೀಶ್ ಬಿಸಿನೆಸ್ ಪಾರ್ಟ್ನರ್ಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸುರೇಶ್, ಹೊಂಬಣ್ಣ, ಸುಧೀಂದ್ರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜಗದೀಶ್ ಡೆತ್ ನೋಟ್ ಅನ್ನ ಆಧರಿಸಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರುವಂತದ್ದು. ಜಗದೀಶ್ ಮನೆಯಲ್ಲಿ ಡೆತ್ ನೋಟ್ ಪತ್ತೆಯಾಗಿತ್ತು. ಕೆಲವೇ ಸಾಲುಗಳು ಬರೆದಿದ್ರು ಡೆತ್ ನೋಟ್ನಲ್ಲಿ. ಜಗದೀಶ್ ಸೌಂದರ್ಯ ಕನ್ಸ್ಟ್ರಕ್ಷನ್ ಬಗ್ಗೆ ವಿವರವನ್ನ ಕೂಡ ಆ ಒಂದು ಲೆಟರ್ ಅಲ್ಲಿ ಬರೆಯಲಾಗಿತ್ತು. ವ್ಯವಹಾರದಲ್ಲಿ ಲಾಸ್ ಆಗಿದೆ ಅಂತ ಹೇಳಿ ಉಲ್ಲೇಖವನ್ನ ಕೂಡ ಮಾಡಲಾಗಿತ್ತು. ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಏನು ನಾಗರಾಜ್, ಸೌಂದರ್ಯ ಜಗದೀಶ್ ಒಂದ್ ಕಡೆ ಆತ್ಮಹತ್ಯೆ ಅಂತ ಕೂಡ ಹೇಳಲಾಗ್ತಾ ಇತ್ತು, ಒಂದ್ ಕಡೆ ಕುಟುಂಬದವರು ಕೂಡ ಯಾವ ಒಂದು ಗುಟ್ಟನ್ನ ಕೂಡ ಬಿಟ್ಕೊಂಡಿರ್ಲಿಲ್ಲ. ಈಗ ತನಿಖೆಯ ಸಂದರ್ಭದಲ್ಲಿ 4 ಹೆಸರುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಡೀಟೇಲ್ಸ್ ಏನ್ ಸಿಗುತ್ತೆ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಬಿಸ್ನೆಸ್ ಮ್ಯಾನ್ ಸೌಂದರ್ಯ ಜಗದೀಶ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಸಿಗ್ತಾ ಇರೋ ಮಾಹಿತಿ ಬಹಳ ಸ್ಫೋಟಕವಾಗಿರ್ತಕ್ಕಂಥದ್ದು. ಏನು ಇಷ್ಟು ದಿನ ಅವರು ಆತ್ಮಹತ್ಯೆಯನ್ನು ಯಾವ ಕಾರಣಕ್ಕೆ ಮಾಡ್ಕೊಂಡಿದ್ರು ಅನ್ನೋದು ಬಹಳ ನಿಗೂಢವಾಗಿತ್ತು. ಆದರೆ ಈಗ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಏನಂದರೆ ಅವರ ಹೆಂಡತಿ ಶಶಿರೇಖಾ ಒಂದು ದೂರನ್ನು ನೀಡ್ತಾರೆ. ನಾವು ನಮ್ಮ ಗಂಡನ ವಾರ್ಡ್ರೂಮ್ನಲ್ಲಿ ಪರಿಶೀಲನೆಯನ್ನು ಮಾಡಬೇಕಾದ್ರೆ ಒಂದು ಡೆತ್ ನೋಟ್ ಸಿಗುತ್ತೆ. ಇದರಲ್ಲಿ ಸೌಂದರ್ಯ ಕನ್ಸ್ಟ್ರಕ್ಷನ್ಗೆ ಸಂಬಂಧಿಸಿದಂತೆ 60 ಕೋಟಿಯಷ್ಟು ನಷ್ಟ ಆಗಿದೆ. ಇದರ ಪಾರ್ಟ್ನರ್ಸ್ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ದಂಥ ಸುರೇಶ್, ಹೊಂಬಣ್ಣ ಹಾಗೆ ಸುಧೀಂದ್ರ ಎಂಬುವರು ಇವರಿಗೆ ಬಿಸ್ನೆಸ್ನಲ್ಲಿ ಲಾಸ್ ಮಾಡಿದ್ದಾರೆ. ಅಲ್ಲದೆ ಕೆಲವು ಖಾಲಿ ಚೆಕ್ಗಳ ಮೇಲೆ ಅವರ ಸಹಿಯನ್ನು ಪಡೆದುಕೊಂಡು ಇವರ ವೈಯಕ್ತಿಕ ಉದ್ದೇಶಗಳಿಗೆ ಆ ಹಣವನ್ನು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಬಳಸ್ಕೊಂಡಿದ್ದಾರೆ. ಜೊತೆಗೆ ಏನು ಇವರಿಂದ ಸಾಕಷ್ಟು ಹಣವನ್ನು, ಸುಮಾರು 60 ಕೋಟಿ ಹಣವನ್ನು ಲಾಸ್ ಮಾಡಿದ ಬಳಿಕವೂ ಇವರಿಗೆ ಫೋನ್ ಮಾಡಿ ಪದೇ ಪದೇ ಇವರನ್ನು ಬೆದರಿಸ್ತಾ ಇದ್ರು ಅಂತೇಳಿ ಆರೋಪವನ್ನು ಮಾಡಿ ಶಶಿರೇಖಾ ಅವರು ಮಹಾಲಕ್ಷ್ಮಿ ಲೇಔಟ್ ಠಾಣೆಗೆ ದೂರನ್ನು ನೀಡಿರ್ತಕ್ಕಂಥದ್ದು. ಸದ್ಯಕ್ಕೆ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣರು ಒಂದು ಕಡೆ ಈ ಒಂದು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದಕ್ಕೆ ಸಂಬಂಧಿಸಿದಂತೆ 506 ಕೆಲವು ಸೆಕ್ಷನ್ಗಳನ್ನು ಹಾಕಿರ್ತಕ್ಕಂಥದ್ದು. ಅಲ್ಲದೆ ಅವರಿಗೆ ಏನು ಆರೋಪ ಮಾಡಿದರೆ ವಂಚನೆ ಆಗಿದೆ, ಖಾಲಿ ಚೆಕ್ಗಳ ಮೇಲೆ ಸಹಿ ಹಾಕಿದ್ದಾರೆ, ಆ ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಾ ಇದ್ದಂಥ ಬಿಸ್ನೆಸ್ಗೆ ಸಂಬಂಧಿಸಿದಂಥ ಹಣವನ್ನು ತೆಗೆದುಕೊಂಡೋಗಿ ಅವರು ಸ್ವಂತಕ್ಕೆ ಬಳಸ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಸೆಕ್ಷನ್ 420 ಈ ಒಂದು FIRನಲ್ಲಿ ಆ್ಯಡ್ ಮಾಡಿ ವಿಚಾರಣೆಗೆ ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಷ್ಟು ದಿನ ರಿವೀಲ್ ಆಗಿರಲಿಲ್ಲ ನಿರ್ಮಾಪಕ ಜಗದೀಶ್ ಏಕಾಏಕಿ. ಯಾಕಂದರೆ ಅವರ ಆತ್ಮಹತ್ಯೆ ಮಾಡಿಕೊಳ್ಳೋ ಮುನ್ನ 20 ದಿನಗಳ ಹಿಂದೆ ಅವರ ಮಗಳ ಮದುವೆಯನ್ನು ಮಾಡಿರ್ತಾರೆ. ಆದರೆ ಏಕಾಏಕಿ 20 ದಿನಗಳ ನಂತರ ಸೂಸೈಡ್ ಮಾಡ್ಕೊಳ್ತಾರೆ ಮನೆಯಲ್ಲಿ. ಸೂಸೈಡ್ ಮಾಡ್ಕೊಂಡಿದ್ದು ಸಾಕಷ್ಟು ಅನುಮಾನಗಳನ್ನು ಹುಟ್ಟಾಕಿತ್ತು. ಈಗ ಡೆತ್ ನೋಟ್ ಒಂದು ಸಿಕ್ಕಿದೆ ಅಂತೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಆ ಡೆತ್ ನೋಟನ್ನು FSLಗೆ ಕಳಿಸಲಾಗಿದೆ. ಇದನ್ನು ಜಗದೀಶ್ ಅವರೇ ಬರೆದಿದ್ದಾರೆ ಅಥವಾ ಇನ್ಯಾರಾದರೂ ಏನಾದರೂ ಉದ್ದೇಶಕ್ಕೆ ಈ ಡೆತ್ ನೋಟ್ ಇಟ್ಟಿದ್ದಾರೆ? ಎಲ್ಲ ಆಯಾಮದಲ್ಲೂ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.